ಹಲೋ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ನಿನ್ನೆ ಪೋಸ್ಟ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ನನಗೆ ಆಗಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ನೀವು ಸಾಗರದಲ್ಲಿ ಏನಾದರೂ ಒಂದು ಒಳ್ಳೆ ಹೋಟೆಲ್ನ ಹುಡುಕ್ತಾ ಇದ್ದರೆ ಊಟಕ್ಕೆ ಅಂತ ಗಮಗಶ್ರೀ ಅಂತೇಳಿ ಈಗ ಹೊಸದಾಗಿ ಆಗಿದೆ. ಈ ಬ್ರಾಂಚ್ ಬಂದು ಉಳುವಿ ರೋಡಲ್ಲಿ ಕೂಡ ಇದೆ. ಇದು ಹೊಸಬಳೆ ರೋಡಲ್ಲಿ ಇವಾಗ ಹೊಸದಾಗಿ ಓಪನ್ ಆಗಿದೆ. ಅಲ್ಲಿ ಪ್ಯೂರ್ ವೆಜ್ ಮಾತ್ರ ಇದೆ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಆಗಿದೆ. ಶುರುವಾಗಿ ಇನ್ನೂ 4-5 ಡೇಸ್ ಆಗಿತ್ತು ಅಷ್ಟೇ. ಇನ್ನೂ ಅವ್ರೂ ಸೆಟ್ ಆಗ್ತಾಯಿದ್ರು. ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ನೀವು ಯಾರಾದರೂ ಸಾಗರದಲ್ಲಿದ್ದವರು ಅಥವಾ ಎಲ್ಲಾದರೂ ಸಾಗರಕ್ಕೆ ಬಂದವರು ಒಂದು ಒಳ್ಳೆ ಹೋಟೆಲ್ನ ಹುಡುಕ್ತಾ ಇದ್ದರೆ ನಾನು ಈ ಹೋಟೆಲ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಒಳಗಡೆ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಫುಡ್ಡು ಅವರಿನ್ನೂ ಸೆಟ್ ಆಗ್ತಾಯಿದ್ರು, ಹಾಗಾಗಿ ಕೆಲವೊಂದು ಫುಡ್ಡೆಲ್ಲ ಇರಲಿಲ್ಲ. ಅವ್ರು ಯಾವುದನ್ನು ಹೇಳಿದ್ರು ಅದನ್ನೇ ತೊಗೊಂಡ್ವಿ. ಚೆನ್ನಾಗಿತ್ತು. 10ಗೆ ನಾನು 9 ಕೊಡ್ತೀನಿ. ಅದೇ ಹೊಸದಲ್ವ, ಹಾಗೆ ನೋಡ್ತಾ ಇದ್ವಿ. ನಾವು ಕೂಡ ಊಟನ ಆರ್ಡ್ರ್ ಮಾಡಿದ್ವಿ. ನಾವು ಮಾಂಚೋ ಸೂಪ್ ತೊಗೊಂಡ್ವಿ. ಮಾಂಚೋ ಸೂಪ್ ನಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಪನ್ನೀರ್ ಮಸಾಲ ಅದು ಇಷ್ಟ ಆಯಿತು. ಆಮೇಲೆ ಬಟರ್ ನಾನ್ ಇರಲಿಲ್ಲ, ರೋಟಿ ಇತ್ತು. ಅದನ್ನು ನಾವು ತೊಗೊಂಡ್ವಿ. ನಾನು ಯೂಟ್ಯೂಬಿಗೂ ಕೂಡ ವೀಡಿಯೋಗಳನ್ನ ಹಾಕಬೇಕಲ್ವ, ಹಾಗಾಗಿ ಅದ್ರದ್ದು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಶಾರ್ಟ್ಸಿಗೆ ಅಂತ ನಮ್ಮ ಮನೆಯವರು, ಶಾರ್ಟ್ಸು ಮತ್ತು ಇನ್ಸ್ಟಾಗ್ರಾಮಿಗೆ ಅಂತ ನಮ್ಮ ಮನೆಯವರು ಮಾಡಿ ಕೊಡ್ತಾಯಿದ್ರು. ನಮ್ಮದು ಜೀವನ ನೋಡಿ ಹೀಗಿರುತ್ತೆ. ನಾವು ಈ ಥರ ವ್ಲಾಗು ವೀಡಿಯೋಸು ಎಲ್ಲ ಮಾಡಬೇಕಿದ್ರೆ ಕೆಲವೊಂದು ಖುಷಿ ಕ್ಷಣಗಳನ್ನ ನಾವು ಎಂಜಾಯ್ ಮಾಡೋಕ್ಕೆ ಆಗಲ್ಲ. ತುಂಬ ಜನರಿಗೆ ಹೀಗೆ ಆಗಿರುತ್ತೆ. ಯಾಕಂದರೆ ನಾವು ವೀಡಿಯೋನೂ ಮಾಡ್ಕೋಬೇಕು, ಫುಡ್ಡನ್ನು ಎಂಜಾಯ್ ಮಾಡಬೇಕು ಅನ್ನೋ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ನಮ್ಮನೆಯವರು ಅದೇ ಅಂತಿರ್ತಾರೆ ಒಂದೊಂದು ಸಲ, ಬಿಡು ಅಂತ ಹೇಳಿ. ನನಗೆ ಆ ತಟ್ಟೆಗಳಾಗಲಿ, ಆ ಕಲರ್ ಕಾಂಬಿನೇಷನ್ ಆಗಲಿ ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗ ಯಾರೂ ಇರಲಿಲ್ಲ, ಮತ್ತು ನಾವು ಹೋಗಿದ್ದು ಕೂಡ 1 ಗಂಟೆ ಆಗಿತ್ತು. ಇನ್ನು ಜನ ಆವಾಗ ಬರೋಕ್ಕೆ ಶುರು ಮಾಡಿದ್ರು. ನಂಗೆ ಪುಲಾವ್ ಮಾತ್ರ ಇಷ್ಟ ಆಗಲಿಲ್ಲ, ತುಂಬ ಸಿಂಪಲ್ ಅಂತ ಅನ್ನಿಸ್ತು. ಅಲ್ಲಿ ಊಟೋಪಚಾರ ಅಂತಾರಲ್ವ, ಅದು ಮಾತ್ರ ತುಂಬಾ ಚೆನ್ನಾಗಿತ್ತು. ಏನು ಬೇಕು ಏನು ಎತ್ತ ಅನ್ನೋದನ್ನು ಪದೇ ಪದೇ ಕೇಳ್ತಾಯಿದ್ರು. ಊಟ ಆದಮೇಲೂ ಕೂಡ ಕೇಳಿದ್ರು ಹೆಂಗಿತ್ತು ಏನು ಅಂತ. ಪಲಾವ್ ನಾವು ಸ್ವಲ್ಪ ಸಿಂಪಲ್ ಅಂತ ಅನ್ನಿಸ್ತು ಅಂತ ಹೇಳಿದ್ವಿ. ಹಾಗೆ ನಾವು ಊಟನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾಳಿನ ವ್ಲಾಗಲ್ಲಿ ಎಲ್ಲಿಗೆ ಹೋಗಿದ್ದೀನಿ ಅನ್ನೋದನ್ನು ಹೇಳ್ತೀನಿ, ಕಾಯ್ತಾ ಇರಿ.